ಜೈ ಶ್ರೀರಾಮ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇರುವ ಕಾಂತಾರ ಚಾಪ್ಟರ್ 1 ದಿ ಲೆಜೆಂಡ್ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದೆ. ಇವತ್ತು ಟ್ರೇಲರ್ ಹೇಗಿದೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ. ವೀಕ್ಷಕರೇ, ಟ್ರೇಲರ್ ನಾನು ಈಗ ತಾನೇ ಜಸ್ಟ್ ನೋಡೋಕೆ ಬಂದೆ. ಟ್ರೇಲರ್ ಒಂದು ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಅದ್ಭುತವಾದ ಸೆಟ್ಗಳು, ಅದ್ಭುತವಾದ ದೃಶ್ಯ ಕಾವ್ಯಗಳು ತುಂಬ ಚೆನ್ನಾಗಿ ಟ್ರೇಲರಲ್ಲಿ ಮೂಡಿ ಬಂದಿದೆ. ಕಾಂತಾರ ಚಾಪ್ಟರ್ 1 ಅಲ್ಲ ವೀಕ್ಷಕರೇ, ಕಾಂತಾರ ಫಸ್ಟ್ ಪಾರ್ಟ್ ನೋಡಿದ್ರಲ್ಲ ಅದಕ್ಕಿಂತ 2 ಪಟ್ಟು ಚೆನ್ನಾಗಿ ಅಂತಲೇ ಹೇಳ್ಬೋದು. ಲೊಕೇಶನ್ ಆಗಿರ್ಬೋದು, VFX ಎಫೆಕ್ಟ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, CD ವರ್ಕ್, VFX ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಅಂಜನೇಶ್ ಲೋಕನಾಥ್ ಅವರ BGM ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸೂಪರಾಗಿ ಮೂಡಿ ಬಂದಿದೆ ಕಾಂತಾರ ಚಾಪ್ಟರ್ 1 ದಿ ಲೆಜೆಂಡ್ ಟ್ರೇಲರಲ್ಲಿ. ನನಗೆ ಈ ಟ್ರೇಲರಲ್ಲಿ ತುಂಬ ಇಷ್ಟವಾಗಿದ್ದಂದರೆ ಸ್ಟೋರಿ ವೀಕ್ಷಕರೇ. ಕಾಂತಾರ ಫಿಲ್ಮು ಹಾಗೂ ಕಾಂತಾರ ಚಾಪ್ಟರ್ 1 ಲೆಜೆಂಡ್ಗೂ ಸ್ಟೋರಿ ಅಷ್ಟೇನು ಲಿಂಕ್ ಇಲ್ಲ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಟ್ರೇಲರ್ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ನೀವು ಕಾಂತಾರ ಸಿನಿಮಾ ನೋಡಿದರೆ ನಿಮ್ಗೆ ಗೊತ್ತಿರ್ಬೋದು, ಕಾಂತಾರ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಸೀನ್ ತೋರಿಸ್ತಾರೆ. ಆ ಸೀನಿಂದಲೇ ಕಾಂತಾರ ಚಾಪ್ಟರ್ 1 ಶುರುವಾಗ್ಬೋದು ಅನ್ನಿಸ್ತಾ ಇದೆ. ಒಟ್ಟಾರೆ ಟ್ರೇಲರ್ ಅಂದು ತುಂಬ ಉತ್ತಮವಾಗಿದೆ. ಈ ಚಿತ್ರಕ್ಕಾಗಿ ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇದೆ. ಈ ಚಿತ್ರ ಒಟ್ಟಾರೆ 7 ಭಾಷೆಯಲ್ಲಿ ಬಿಡುಗಡೆಯಾಗಲು ರೆಡಿಯಾಗಿದೆ. ಇದೇ ಅಕ್ಟೋಬರ್ 2ರಂದು ಇಡೀ ವಿಶ್ವಾದ್ಯಂತ ತನ್ನ ಅಬ್ಬರವನ್ನು ಆರಂಭಿಸಲಿದೆ. ಈ ಚಿತ್ರ ಪ್ರಥಮ ಬಾರಿಗೆ ಇಂಗ್ಲೀಷ್ನಲ್ಲಿ ಕೂಡ ರಿಲೀಸ್ ಆಗಲಿದೆ. ಇದೇ ಫಸ್ಟ್ ಮೂವಿ ವೀಕ್ಷಕರೇ. ಇಂಗ್ಲೀಷ್ನಲ್ಲಿ ಒಂದು ಕನ್ನಡ ಚಿತ್ರ ಬಿಡುಗಡೆ ಆಗ್ತಾ ಇರೋದು, ಬೆಂಗಾಲಿ ಭಾಷೆಯಲ್ಲೂ ಕೂಡ ಬಿಡುಗಡೆ ಆಗ್ತಾ ಇದೆ. ಒಟ್ಟಾರೆ ಇದು ಕನ್ನಡಿಗರಿಗೆ ಒಂದು ಖುಷಿ ಕೂಡ ವಿಚಾರ ಅಂತಲೇ ಹೇಳ್ಬೋದು. ಈ ಸಿನಿಮಾಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ಟ್ರೇಲರ್ ನೋಡಿದಂಥ ಜನಗಳು ಕೂಡ ತುಂಬ ಉತ್ತಮ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತಮವಾದ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ನಾನಂತೂ ಈ ಚಿತ್ರಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ. ನೀವು ಈ ಚಿತ್ರಕ್ಕೆ ವೇಟ್ ಮಾಡ್ತಾ ಇದ್ದರೆ ತಪ್ಪದೆ ಕಾಂತಾರ ಚಾಪ್ಟರ್ 1 ದಿ ಲೆಜೆಂಡ್ ವೆಡ್ಡಿಂಗ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಚಿತ್ರವನ್ನು ರಿಷಬ್ ಶೆಟ್ಟಿಯವರೇ ನಿರ್ದೇಶನ ಮಾಡಿದ್ದಾರೆ. ಈ ಹಿಂದೆ ಕಾಂತಾರ 1 ಕೂಡ ಅವರೇ ವೀಕ್ಷಕರೇ, ಕಾಂತಾರ 1 ಅಂತ ಇದೆ. ಕಾಂತಾರ ಚಾಪ್ಟರ್ 2 ಅಂದರೆ ಫಸ್ಟ್ ಕಾಂತಾರ ಬಂತು ವೀಕ್ಷಕರೇ. ಆ ಚಿತ್ರವನ್ನು ಕೂಡ ರಿಷಬ್ ಶೆಟ್ಟಿಯವರೇ ನಿರ್ದೇಶನ ಮಾಡಿದ್ದರು. ಈ ಚಿತ್ರ ಕೂಡ ರಿಷಬ್ ಶೆಟ್ಟಿಯವರೇ ನಿರ್ದೇಶನ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಚಿತ್ರದಲ್ಲಿ ಬಹುದೊಡ್ಡ ತಾರಾಂಗಣವಿದೆ ವೀಕ್ಷಕರೇ. ಈ ಚಿತ್ರಕ್ಕೆ ರಿಷಬ್ ಶೆಟ್ಟಿಯವರಿಗೆ ನಾಯಕಿಯಾಗಿ ರುಕ್ಮಿಣಿ ವಸಂತ್ ಅವರು ಕಾಣಿಸಿಕೊಂಡಿದ್ದಾರೆ. ಒಟ್ಟಾರೆ ಈ ಚಿತ್ರ ಅಂದರೂ ತುಂಬ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಇಡೀ ಇಂಡಿಯಾ ಅಲ್ಲ ವೀಕ್ಷಕರು, ಇಡೀ ವಿಶ್ವದಲ್ಲೇ ಹೊಸ ಸೆನ್ಸೇಷನ್ನೇ ಕ್ರಿಯೇಟ್ ಮಾಡಿದೆ. ಈಗಾಗಲೇ ಬುಕ್ ಮೈ ಶೋದಲ್ಲಿ 4 ಲಕ್ಷಕ್ಕೂ ಅಧಿಕ ಈ ಚಿತ್ರಕ್ಕೆ ಇಂಟ್ರೆಸ್ಟ್ ರೇಟ್ ತೋರಿಸಿದ್ದಾರೆ. ನೀವು ಬುಕ್ ಮೈ ಶೋದಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನೀವು ಈ ಚಿತ್ರ ಯಾವ ಥಿಯೇಟ್ರಲ್ಲಿ ಹೋಗಿ ನೋಡ್ತೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಚಿತ್ರದಲ್ಲಿ ಜೂನಿಯರ್ NTR ಕೂಡ ಇದ್ದಾರೆ ಅಂತ ಕೆಲವಷ್ಟು ಮಾಹಿತಿಗಳು ದೊರಕಿದ್ದವು. ಆದರೆ ಕಾಂತಾರ ಚಾಪ್ಟರ್ 1 ಟ್ರೇಲರ್ ಅಂತೂ ಕೂಡ ಜೂನಿಯರ್ NTR ಎಲ್ಲಿ ಕಂಡು ಬಂದಿಲ್ಲ. ಈ 3ನೇ ಭಾಗದಲ್ಲಿ ಜೂನಿಯರ್ NTR ಇರಲಿದ್ದಾರೆ ಎಂದು ಹೇಳಾಗ್ತಾ ಇದೆ. ವೀಕ್ಷಕರೇ, ಕಾಯ್ದು ನೋಡಬೇಕು ವೀಕ್ಷಕರೇ. ಜೂನಿಯರ್ NTR ಕಾಂತಾರ ಚಾಪ್ಟರ್ 3 ಮಾಡ್ತಾರಾ ಇಲ್ವಾ ಅಂತ ಕಾಯ್ದು ನೋಡಬೇಕು. ನೀವು ಇನ್ನೂ ಟ್ರೇಲರ್ ನೋಡಿಲ್ಲ ಅಂದರೆ ತಪ್ಪದೇ ಹೋಗಿ ಟ್ರೇಲರ್ ನೋಡಿ. ವೀಕ್ಷಕರೇ, ಇವತ್ತು ವಿಡಿಯೋ ಅಂತೂ ಇಷ್ಟ ಆಗಿತ್ತು. ಇವತ್ತು ವಿಡಿಯೋ ಇಷ್ಟ ಆಗಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಏನಂತ ತಪ್ಪದೇ ಕೆಳಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.